ಹುಸ್ಕೂರು ಡೇರಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಹೌದು ವೀಕ್ಷಕರೇ, ಬೆಂಗಳೂರು ಉತ್ತರ ತಾಲೂಕಿನ ಹುಸ್ಕೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮುತ್ತುರಾಜ್ ಹಾಗೂ ಉಪಾಧ್ಯಕ್ಷರಾಗಿ ದಿನೇಶ್ ಅವರು ಆಯ್ಕೆಯಾಗಿದ್ದಾರೆ. ಹುಸ್ಕೂರು ಡೇರಿ ಸಂಘದಲ್ಲಿ 11 ಜನ ಸದಸ್ಯರಿದ್ದು, ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮುತ್ತುರಾಜ್ ಹಾಗೂ ದಿನೇಶ್ ಹೊರತಾಗಿ ಬೇರೆ ಯಾರೂ ಉಮೇದುವಾರಿಕೆ ಸಲ್ಲಿಸದ ಕಾರಣ ಈ ಇಬ್ಬರ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ದೀಕ್ಷಿತ್ ಎಸ್ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷ ಮುತ್ತುರಾಜ್ ಮಾತನಾಡಿ, ಡೇರಿ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುವೆ. ಪಕ್ಷಾತೀತವಾಗಿ ಎಲ್ಲ ನಿರ್ದೇಶಕರು ಹಾಗೂ ಸಂಘದ ಸರ್ವ ಸದಸ್ಯರ ಸಹಕಾರ ಹಾಗೂ ಗ್ರಾಮದ ಹಿರಿಯ ಮುಖಂಡರ ಬೆಂಬಲದೊಂದಿಗೆ ಹುಸ್ಕೂರು ಡೇರಿಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸುವುದಾಗಿ ತಿಳಿಸಿದರು. ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದಂತಹ 11 ಸದಸ್ಯರುಗಳು, ನಿರ್ದೇಶಕರುಗಳು ಹಾಗೂ ಅಧ್ಯಕ್ಷರುಗಳಿಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಹಿಂದೆ ಇದ್ದಂತಹ ಅಧ್ಯಕ್ಷರು ಯಾವ ರೀತಿ ಸಹಕಾರಿ ಸಂಘಗಳಲ್ಲಿ ಕೆಲಸ ಮಾಡ್ಕೊಂಡಿದ್ರು, ಅದೇ ರೀತಿ ಸಹ ನಾವು ಹೆಚ್ಚಿನ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ರೈತರಿಗೆ ಯಾವ ರೀತಿ ಸಲಹೆ ಸೂಚನೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಎಲ್ಲ ಶಕ್ತಿ ಮೀರಿ ಕೆಲಸ ತಂದು ಕೊಡ್ತೀನಿ ಅಂತ ಹೇಳಿ ಇಷ್ಟಪಡ್ತೇನೆ. ಮುತ್ತುರಾಜ್. ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೈದಾಮಿ ಪಾಳ್ಯ ರಮೇಶ್ ಮಾತನಾಡಿ, ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮುತ್ತುರಾಜ್ ಹಾಗೂ ಉಪಾಧ್ಯಕ್ಷರಾದ ದಿನೇಶ್ ಅವರಿಗೆ ಅಭಿನಂದಿಸುತ್ತೇನೆ. ಹುಸ್ಕೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ನಮ್ಮ ಪಂಚಾಯಿತಿಯ ಸದಸ್ಯರುಗಳ ಸಹಕಾರದೊಂದಿಗೆ ಡೈರಿಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತೇವೆ ಎಂದರು. ಅವಧಿಗೆ ಹುಸ್ಕೂರು ಪಂಚಾಯಿತಿ ವ್ಯಾಪ್ತಿನಲ್ಲಿ ಹುಸ್ಕೂರಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಇವತ್ತು 2ನೇ ಅವಧಿಗೆ ನಮ್ಮ ಮುತ್ತುರಾಜ್ ಅವರು ಆಯ್ಕೆಯಾಗಿದ್ದಾರೆ ಸರ್ವಾನುಮತದಿಂದ. ಮೊದಲನೇ ಅವಧಿಗೆ ನಮ್ಮ ಸದಾಶಿವ ಅಣ್ಣವರಾಗಿದ್ದರು, ಅವರಿಗೆ ಬಿಟ್ಟುಕೊಟ್ಟು ಈ ವರ್ಷ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ 2ನೇ ಅವಧಿಗೆ. ಒಳ್ಳೆ ಕೆಲಸ. ಉಪಾಧ್ಯಕ್ಷರಾಗಿ ದಿನೇಶ್ ಅವರು ಮತ್ತು ಸದಸ್ಯರುಗಳು, ಡೈರೆಕ್ಟರ್ಗಳು ಎಲ್ಲ ಸೇರಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿದರೆ ಒಂದು ಹೆಮ್ಮೆಯ ವಿಚಾರ. ಯಾವುದೇ ಎಲೆಕ್ಷನ್ ಇಲ್ಲದೆ ಊರಲ್ಲಿ ಒಗ್ಗಟ್ಟಿನಿಂದ, ಯಾವುದೋ ಒಂದು ವಿಚಾರಗಳಿಲ್ಲದೆ ಒಗ್ಗಟ್ಟಿಂದ ಕೆಲಸ ಮಾಡ್ಕೊಂಡು ಹೋಗಲಿ, ಮತ್ತು ಹಾಲು ಉತ್ಪಾದಕರ ಸಹಕಾರದಿಂದ ಮೇಲಕ್ಕೆ ಎತ್ಕೊಂಡು ಹೋಗಲಿ, ರೈತರುಗಳಿಗೆ ಅನುಕೂಲ ಮಾಡಲಿ, ಪಾರದರ್ಶಕವಾಗಿರಲಿ ಅಂತೇಳಿ ನಾನು ಒಬ್ಬ ಪಂಚಾಯಿತಿ ಅಧ್ಯಕ್ಷನಾಗಿ ಅವರಿಗೆ ಒಂದು ಸಲಹೆ, ಒಂದು ಸೂಚನೆಯನ್ನು ಕೊಡ್ತೀನಿ. ಅದ್ರ ಜೊತೆ ತಕ್ಕಂತೆ ಅವ್ರು ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಾನು ಇವತ್ತು ಒಂದು ವಿಶ್ವಾಸನ ತಿಳಿಸ್ತೀನಿ ಅವರಿಗೆ. ಸರ್, ಹಲವಾರು ಸಮಸ್ಯೆಗಳಿದೆ ರೈತರಿಗೆ, ಸರಿಯಾಗಿ ಹಣ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಕೆಲವೊಂದು ಕಡೆ ಇರ್ತದೆ, ಅದನ್ನು ಆಗದಂಗೆ ನೋಡ್ಕೊಂಡು ಹೋಗಬೇಕು. ನಾವು ಈ ಒಂದು ಹುದ್ದೆಗೆ ಬಂದಾದ ಮೇಲೆ ನಾವು ರೈತರಿಗೆ ಏನು ಮಾಡಬೇಕು ಅದನ್ನು ಶಕ್ತಿ ಮೀರಿ ಕೆಲಸ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಹಾಲು ಉತ್ಪಾದಕರ ಸಹಕಾರ ನಂಬರ್ 1 ಆಗ್ತದೆ. ಅದನ್ನು ಮಾಡ್ಕೊಂಡು ಹೋಗಲಿ ನಮ್ಮ ಮುತ್ತುರಾಜು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರಿ, ಹಾಲು ಉತ್ಪಾದಕರ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರಿಗೂ, ಮಾಜಿ ಅಧ್ಯಕ್ಷರಿಗೂ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಾವು ಅವಿರೋಧವಾಗಿ ಸದಸ್ಯರುಗಳಿಂದ ಆಯ್ಕೆಯಾಗಿದ್ದೀವಿ. ಉಪಾಧ್ಯಕ್ಷರಾಗಿ ದಿನೇಶ್ ಅಂತ. ನಾವು ಎಲ್ಲರಿಗೂ ವಂದನೆಗಳನ್ನು ಸ್ಮರಿಸುತ್ತಿದ್ದೇನೆ. ನಮಸ್ಕಾರ. ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮುತ್ತುರಾಜ್ ಅವರು, ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ದಿನೇಶ್ ಅವರು ಸರ್ವಾನುಮತದಿಂದ ನಿರ್ದೇಶಕರ ಒಮ್ಮತದ ಮೇರೆಗೆ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸಹಕಾರವನ್ನು ಕೊಟ್ಟಂಥ ಎಲ್ಲ ಸದಸ್ಯರುಗಳಿಗೂ ನಿರ್ದೇಶಕರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಮಾಜಿ ಅಧ್ಯಕ್ಷರಾಗಿ ಸದಾಶಿವ ಅವರು ಏನು ಕೆಲಸವನ್ನು ಮಾಡಿದರು, ಅದೇ ಆದರ್ಶದ ಮೇರೆಗೆ ತನ್ನ ತಮ್ಮನ್ನು ಕೂಡ ಮಾಡ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು ವಿಶ್ವಾಸ ನಮ್ಮೆಲ್ಲರಿದೆ. ಆ ವಿಶ್ವಾಸ ಇಟ್ಕೊಂಡು ಇವತ್ತೆಲ್ಲ ನಿರ್ದೇಶಕರು ಮತ್ತು ಸದಸ್ಯರುಗಳು ಒಮ್ಮತದಿಂದ ವಿರೋಧ ಆಯ್ಕೆ ಮಾಡೋಕ್ಕೆ ಧನ್ಯವಾದಗಳು. ರಮೇಶ್ ಅಂತ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ಸದಾಶಿವಯ್ಯ, ಹನುಮಂತರಾಜ್, ವಸಂತ್ ಕುಮಾರ್, ಮಹಂತೇಶ್, ರಾಮಯ್ಯ, ನರಸಿಂಹಮೂರ್ತಿ, ಶಾರದಮ್ಮ, ಜಯಮ್ಮ, ಊರಿನ ಹಿರಿಯ ಮುಖಂಡರುಗಳಾದ ಬಸವರಾಜ್ ಸಿ, ಅರಸಯ್ಯ, ಕೃಷ್ಣಪ್ಪ, ಮಾಜಿ ಅಧ್ಯಕ್ಷ ತಿಮ್ಮೇಗೌಡ, ಶ್ರೀನಿವಾಸ್, ಹನುಮಂತರಾಜ್, ಹರೀಶ್, ಗಂಗರಾಜ್, ರಮೇಶ್ ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು.